ಫ್ರೆಶ್ ಎಣ್ಣೆ ಹಾಕಿ ಹಂಚನ್ನು ಕಾಯಿಸಿ ದೋಸೆ ಹೋಯ್ತಾ ಇದ್ದಾರೆ ನೋಡಿ. ಖಾಲಿ ದೋಸೆ ಇದು. ಖಾಲಿ ದೋಸೆ ಅಂತೂ ಭಾಳ ಅದ್ಭುತವಾಗಿರುತ್ತೆ. ಅದಕ್ಕೆ ಚಟ್ನಿ ಹಾಕ್ಕೊಡ್ತಾರೆ, 2 ಥರ ಚಟ್ನಿ, ಕಾಯಿ ಚಟ್ನಿ, ಕೆಂಪು ಚಟ್ನಿ, ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಬೋಂಡ ನೋಡಿ ಕರಿತಾ ಇದ್ದಾರೆ. ಬೋಂಡ ವಾಸನೆ ಘಮ 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 ಅಂತ ಬರ್ತಾಯಿದೆ. ಆ ವಾಸನೆ ಬರ್ಬೇಕಣ್ರಿ, ಬೋಂಡದ ವಾಸನೆ ಬಂದರೆ ಬೋಂಡ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಅಂತೂ ಅದ್ಭುತವಾಗಿರುತ್ತೆ, ಪೇಪರ್ ದೋಸೆ ಇದ್ದಂಗೆ ಇರುತ್ತೆ. ಒಳ್ಳೆ ಪಲ್ಯ ಅಂತೂ ರುಚಿಕಟ್ಟಾಗಿರುತ್ತೆ, ಸಖತ್ತಾಗಿ ಮಾಡ್ತಾರೆ. ಗೋಪಾಳದ ಕೇಕ್ ಕೆಫೆ ಇದೆಯಲ್ಲ, ಅದ್ರ ಎದುರುಗಡೆ ಮಾಡ್ತಾರೆ ಮಸಾಲೆ ದೋಸೆ. ರೆಡಿ ಆಯ್ತು ನೋಡಿ, ಸಖತ್ತಾಗಿರುತ್ತೆ. ಹಲೋ, ನಮ್ಮ ಶಿವಮೊಗ್ಗ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಅದ್ಭುತವಾದಂಥ ಇಲ್ಲಿ ಎಲ್ಲ ಥರದ ವೆಜ್ಜು ತಿಂಡಿಗಳನ್ನೆಲ್ಲ ಮಾಡ್ತಾರೆ. ಸೂಪರಾಗಿರುತ್ತೆ, ಸಖತ್ತಾಗಂತ ಮಸಾಲೆ ದೋಸೆ ಇರುತ್ತೆ. ಎಂಜಾಯ್ ಮಾಡಿ ನೀವೆಲ್ಲ. ಬಿಸಿ 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 ಇಡ್ಲಿನೂ ಮಾಡ್ತಾರೆ. ಅದ್ರ ಜೊತೆಗೆ ಪಲಾವ್ ಅಂತೂ ಸೂಪರಾಗಿರುತ್ತೆ. ಜನ ಸಾಯಂಕಾಲ ಆಗ್ದಂಗೆ ಸೇರ್ತಾ ಇರ್ತಾರೆ. ಆನಂದವಾಗಿ ತಿಂದು ರುಚಿಕಟ್ಟಾಗಿ ಹೋಗ್ತಾರೆ. ಅನ್ನಪೂರ್ಣೇಶ್ವರಿ ಇಡ್ಲಿ ಕಡೆಯಿಂದ ಅಲ್ಲಿ ಪಡ್ಡು ಸಿಗುತ್ತೆ, ಸೊಪ್ಪಿನ ಸಾರು. ಪಡ್ಡಿಗೆ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡೂ ಹಾಕ್ಕೊಡ್ತಾರೆ. ಅದ್ಭುತವಾಗಿರುತ್ತೆ. ಪುಳಿಯೋಗರೆನೂ ಚೆನ್ನಾಗಿರುತ್ತೆ, ಚಿತ್ರಾನ್ನೂ ಚೆನ್ನಾಗಿರುತ್ತೆ. ಹೋಗಿ ಎಲ್ಲ ಟೇಸ್ಟ್ ನೋಡಿ, ವಿಡಿಯೋ ಶೇರ್ ಮಾಡಿ.